ಇಡೀ ಇಕ್ಕಳದಲ್ಲಿ ಕಾಂಗ್ರೆಸ್ ನಾಯಕರು ಸಿಕ್ಕಾಕೊಂಡಿದ್ದಾರೆ. ಬಳ್ಳಾರಿ ಎಲೆಕ್ಷನ್ಗೆ ನೀರಿನ ರೀತಿಯಲ್ಲಿ ದುಡ್ಡನ್ನ ಚೆಲ್ಲಿದ್ರ ಹಾಗಾದ್ರೆ ವಾಲ್ಮೀಕಿ ನಿಗಮ ಹಣವನ್ನ ಬಳ್ಳಾರಿ ಚುನಾವಣೆಗೆ ಹಂಚಿಕೆ ಮಾಡಲಾಗಿತ್ತು ಅನ್ನುವಂಥ ಆರೋಪ. ಅದೇ ಹಿನ್ನೆಲೆಯಲ್ಲಿ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರೋದು. 4 ವಿಧಾನಸಭಾ ಕ್ಷೇತ್ರಗಳಿಗೆ ಹಂಚಿಕೆ ಆಗಿದ್ದಂಥ ಹಣ ಇದು. ಮಾಜಿ ಸಚಿವ ನಾಗೇಂದ್ರಗೆ ಹೋಗಿತ್ತು 5,26,00,000 ಹಣ. ಇನ್ನು ಬಳ್ಳಾರಿ ನಗರ ಶಾಸಕ ನಾರಾ ಭರತ್ಗೆ 5,74,00,000 ರೂಪಾಯಿ ಹಣ ಹೋಗಿತ್ತು ಹಂಚಿಕೆ ಮಾಡುವಂತ ಹಿನ್ನೆಲೆಯಲ್ಲಿ. ಇನ್ನು ಅದರ ಜೊತೆಗೆ ಕಂಪ್ಲಿ ಶಾಸಕ ಗಣೇಶ್ ಅವರಿಗೆ 4,74,00,000 ರೂಪಾಯಿ ಹಣವನ್ನು ಹಂಚಿಕೆ ಮಾಡಲಾಗಿತ್ತು. ಇನ್ನು NT ಶ್ರೀನಿವಾಸ್ಗೆ 4,44,00,000 ರೂಪಾಯಿ ಹಣ ಹಂಚಿಕೆಯಾಗಿತ್ತು. ಕಾಂಗ್ರೆಸ್ನ 4 ಶಾಸಕರ ಕ್ಷೇತ್ರಗಳಿಗೆ ಹಣವನ್ನ ಹಂಚಿಕೆ ಮಾಡಲಾಗಿತ್ತು. ಇದೆಲ್ಲವೂ ಕೂಡ ಇಡಿ ಅಧಿಕಾರಿಗಳಿಗೆ ಸಿಕ್ಕಿರುವಂತಹ ಆ ಚೀಟಿಯಲ್ಲಿದ್ದಂತಹ ವಿಚಾರಗಳು. ಅದನ್ನ ಆಧಾರವಾಗಿ ಇಟ್ಕೊಂಡು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇಡಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ಮಾಡಿದ್ದಾರೆ. ಇದಕ್ಕೆ ಪೂರಕವಾಗಿರುವಂತಹ ದಾಖಲೆಗಳನ್ನು ಕೂಡ ಹುಡುಕಿ ಅದರ ಮುಂದೆ ಅದನ್ನ ಇಟ್ಟು ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಬಳ್ಳಾರಿ ಸಂಸದ ತುಕಾರಾಂ ಸೇರಿದಂತೆ ಎಲ್ಲಾ ಶಾಸಕರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಇಡಿ ಅಧಿಕಾರಿಗಳು ಸಾಕ್ಷಿಗಳನ್ನು ಮುಂದಿಟ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಸಮರ್ಪಕವಾದಂತ ಉತ್ತರವನ್ನ ನೀಡೋದಕ್ಕೆ ಸಾಧ್ಯ ಆಗದೆ ಹೋದಂತಹ ಸಂದರ್ಭದಲ್ಲಿ ಇದು ಮತ್ತಷ್ಟು ಕಠಿಣ ಆಗುವಂತಹ ಸಾಧ್ಯತೆ ಇದೆ ಈ ಕಾಂಗ್ರೆಸ್ನ ಈ ಎಲ್ಲ ಶಾಸಕರಿಗಳಿಗೂ ಕೂಡ. ಜೊತೆಗೆ ಇದು ರಾಜ್ಯ ಸರ್ಕಾರಕ್ಕೂ ಕೂಡ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡುವಂತಹ ಸಾಧ್ಯತೆ ಇದೆ. ಒಂದು ಕಡೆಯಲ್ಲಿ ಆರೋಪ ವಾಲ್ಮೀಕಿ ನಿಗಮದಲ್ಲಿ ಬಂದಂತಹ ಈ ಒಂದು ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಆರೋಪ ಬಂದಂತಹ ಸಂದರ್ಭದಲ್ಲಿ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನವನ್ನೇ ಕಳ್ಕೊಳ್ಬೇಕಾಯ್ತು. ಅದಾದ ನಂತರ SIT ತನಿಖೆಯ ಸಂದರ್ಭದಲ್ಲಿ SIT ನಾರಾ ಭರತ್ ರೆಡ್ಡಿ ಅವರ ಮನೆ ಮೇಲೆ, ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಅವರ ಮನೆ ಮೇಲೆ, ಕಂಪ್ಲಿ ಕ್ಷೇತ್ರದ ಶಾಸಕರಾದಂಥ ಗಣೇಶ್ ಅವರ ಮನೆ ಮೇಲೆ, ಇವರೆಲ್ಲರ ಮನೆ ಮೇಲೆ ಇವತ್ತು ಇಡಿ ದಾಳಿ ಆಗ್ತಾ ಇದೆ. ಈ ನಾಯಕರು ಬಹಳಷ್ಟು ಸಾಚಾಗಳ ತರ ಬಹಳಷ್ಟು ಮಾತಾಡ್ತಾ ಇದ್ರು. ಈ ನಾಯಕರೆಲ್ಲರೂ ಕೂಡ ಮಾಡೋದೆಲ್ಲ ಕೂಡ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನಂತ ರೀತಿಯಲ್ಲಿ ಮಾತಾಡ್ತಿದ್ರು. ಅವರು ಮಾತಾಡುವಂತ ಸಂದರ್ಭದಲ್ಲಿ ಜನರಿಗೆ ಇಲ್ಲಪ್ಪ ಬಹಳಷ್ಟು ಸಾಚಾಗಳು ಇವರು ಮಾತಾಡ್ದಂಗೆ ನಡ್ಕೊಂತಾರಂದೇಳಿ ಅನ್ಕೊಂಡಿದ್ರು. ಹಂಗಾಗಿ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಚಿವರಾದಂಥ ನಾಗೇಂದ್ರ ಅವರು ನಮ್ಮ ಪಕ್ಷದ ವಿಜಯೇಂದ್ರರ ಹಾದಿಯನ್ನು ಹಿಡ್ಕೊಂಡು ನಮ್ಮ ಹಿರಿಯರಾದಂಥ ಲಕ್ಷ್ಮೀನಾರಾಯಣನವರು ಮತ್ತು ಸೋಮಶೇಖರ್ ಅವರು ಮತ್ತು ವೆಂಕಟೇಶ್ವರ ಹಾದಿ ಹಿಡ್ಕೊಂಡು ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲ ನಮ್ಮ ಕಾರ್ಯಕರ್ತರು ಸೇರಿಕೊಂಡು ಹತ್ತತ್ರ ಮೈಸೂರು ತನಕ ಪಾದಯಾತ್ರೆಯನ್ನು ಮಾಡಿ ನಾವು ಒಂದೇ ಕೇಳಿದ್ವಿ, ಆ ಮಂತ್ರಿಯನ್ನು ಆ ಸ್ಥಾನದಿಂದ ರಾಜೀನಾಮೆಯನ್ನು ಕೊಡಬೇಕು ಅನ್ನಂತ ಒತ್ತಾಯವನ್ನು ಮಾಡಿದಂಥ ಟೈಮಲ್ಲಿ ನಮ್ಮ ಒತ್ತಾಯ ಮೇರೆಗೆ ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ನಂತರ ಜೈಲ್ ಪಾಲ್ ಕೂಡ ಆ ಮಂತ್ರಿಗಳು ಆದರು. ಆದ ನಂತರ ಏನಾಯಿತು, ಇನ್ವೆಸ್ಟಿಗೇಷನ್ ಆಗಂತ ಟೈಮಲ್ಲಿ ಅದೇ ನಿಗಮದ ಒಬ್ಬ ಅಧಿಕಾರಿ ಚಂದ್ರಶೇಖರ್ ಅವರು ಡೆತ್ ಆದರು, ಆತ್ಮಹತ್ಯೆ ಮಾಡಿಕೊಂಡ್ರು, ನೇಣಿಗೆ ಶರಣಾದರು. ಆ ನೇಣಿಗೆ ಶರಣಾದಂಥ ಟೈಮಲ್ಲಿ ಅವರು ಡೆತ್ ನೋಟನ್ನು ಬರೆದಿಟ್ರು. ಆ ಡೆತ್ ನೋಟಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲ ವಿಚಾರಗಳನ್ನು ಇದರಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.